ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಹೊಸ ವರ್ಷಾಚರಣೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಇಂದು ರಾತ್ರಿಯಿಂದಲೇ 9 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಇಡೀ ರಾಜ್ಯಕ್ಕೆ ಇದು ಅನ್ವಯವಾಗಲಿದೆ. ಹೊರದೇಶದಿಂದ ಬಂದವರಿಗೆ ಆರ್ಟಿಪಿಸಿಆರ್ ಕಡ್ಡಾಯ ಮಾಡಲಾಗಿದೆ. ಕೊನೆಗೂ ಸರ್ಕಾರ ಕಠಿಣ ತೀರ್ಮಾನ ಕೈಗೊಂಡಿದೆ. ನೈಟ್ ಕರ್ಫ್ಯೂ ಬಗ್ಗೆ ಸರ್ಕಾರ ನಿರ್ಧಾರ ಪ್ರಕಟ ಮಾಡಿದ್ದು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಏನ್ ಬೇಕಾದ್ರೂ ಮಾಡಬಹುದು. ಎಂದಿನಂತೆ ಸಭೆ ಸಮಾರಂಭಗಳು ಇರಲಿವೆ. ಆದರೆ ರಾತ್ರಿ ಹೊತ್ತು ಯಾರು ಓಡಾಡುವ ಹಾಗಿಲ್ಲ. ಇಂದು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಲಿದೆ ಅಂತ ಸಿಎಂ ಯಡಿಯೂರಪ್ಪ ಪ್ರಕಟ ಮಾಡಿದ್ದಾರೆ. ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ. ಇದು ಜನವರಿ 2ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಂದರೆ ಸುಮಾರು 9 ದಿವಸ ಕಾಲ ಕರ್ಫ್ಯೂ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಬೆಳಗ್ಗೆ 6 ಗಂಟೆ ಮೇಲೆ ರಾತ್ರಿ 10 ಗಂಟೆವರೆಗೂ ಏನು ಬೇಕಾದರೂ ಮಾಡ್ಬೋದು. 10 ಗಂಟೆ ನಂತರ ಮನೆ ಬಿಟ್ಟು ಯಾರು ಹೊರಗಡೆ ಬರದೇ ನಮಗೆ ಸಹಕಾರ ಕೊಡಬೇಕು, ಈ ಕೋವಿಡನ್ನು ತಡೆಯೋ ದೃಷ್ಟಿಯಿಂದ. ರೂಪಾಂತರಗೊಂಡಿರುವಂಥ ಕೊರೋನಾ ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ. ಇದು ಜನವರಿ 2ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಂದರೆ ಸುಮಾರು 9 ದಿವಸ ಕಾಲ ಕರ್ಫ್ಯೂ ಇರುತ್ತೆ. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಏನು ಇವತ್ತು ಹಬ್ಬಗಳಿರ್ಬೋದು ಅಥವಾ ಹೊಸ ವರ್ಷದ ಸಮಾರಂಭ ಅಂತೇಳಿ, ಸಂಭ್ರಮಗಳು ಅಂತೇಳಿ, ಪಾರ್ಟಿಗಳು ಅಂತೇಳಿ ಅನವಶ್ಯಕವಾಗಿ ಇವತ್ತು ಸಭೆಗಳನ್ನು ಸೇರೋದು ನಿಷೇಧ ಮಾಡಿದೆ. ಅದು ನಿಮ್ಮೆಲ್ಲರ ಹಿತದೃಷ್ಟಿಯಿಂದ ಸರ್ಕಾರ ಇವತ್ತು ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರ. ದಿನನಿತ್ಯ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಕರ್ಫ್ಯೂವನ್ನು ವಿಧಿಸಲಾಗಿದೆ. ದೂರದ ಊರುಗಳಿಗೆ ಹೋಗೋರೆ ಎಚ್ಚರ ಎಚ್ಚರ. ಇಂದಿನಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಇಂದು ರಾತ್ರಿ 10 ಗಂಟೆವರೆಗೆ ಮಾತ್ರ ಬಸ್ ಸಂಚಾರ ಇರುತ್ತೆ. ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು 10 ಗಂಟೆಯೊಳಗೆ ಸಂಚಾರ ಮಾಡಲಿವೆ. ಎಲ್ಲಾ ಪ್ರಯಾಣಿಕರು 10 ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ನಲ್ಲಿರಿ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ಮುಂಚಿತವಾಗಿ ಬಂದು ಇವತ್ತು 6 ಗಂಟೆಗಿಂತ ಯಾರು 11 ಗಂಟೆಗೆ 12 ಗಂಟೆಗೆ ಯಾರು ಬುಕ್ ಮಾಡಿದ್ರು ಅಂತ ಎಲ್ಲ ಪ್ರಯಾಣಿಕರು 10 ಗಂಟೆಗಿಂತ ಮುಂಚೆನೇ ಬಸ್ ಪಡೆಯುತ್ತೆ. 10 ಗಂಟೆಗಿಂತ ಮುಂಚೆನೇ ನಮ್ಮ ಎಲ್ಲ ಬಸ್ಸನ್ನು ಹೊರಡ್ತಾರೆ. ಇದಕ್ಕೆ ಇವತ್ತೊಂದು ಸಹಕಾರ ಮಾಡಬೇಕು. ನಾಳೆ ನಿಂತು ಯಥಾರ್ಥಿ. ಇನ್ನು ನೈಟ್ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ಹೊರ ರಾಜ್ಯದ ಜನ ಬೆಂಗಳೂರನ್ನ ಬಿಡುತ್ತಿದ್ದಾರೆ. ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ಜನ ಹೋಗ್ತಿದ್ದಾರೆ. ಮತ್ತೆ ಲಾಕ್ಡೌನ್ ಆಗುತ್ತೆ ಅನ್ನೋ ಭೀತಿಯಲ್ಲಿ ಜನ ಊರು ಸೇರ್ತಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಹೆಚ್ಚು ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಗೆ ತೆರಳಲು ಪ್ರಯಾಣಿಕರು ಕ್ಯೂನಲ್ಲಿ ನಿಂತಿದ್ದಾರೆ. ಇನ್ನು ನೈಟ್ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರಿಗೆ ಗೊಂದಲ ಉಂಟಾಗಿದೆ. ರಾತ್ರಿ ವೇಳೆಯೇ ಅತಿ ಹೆಚ್ಚು ವಿಮಾನ ಆಗಮಿಸಲಿದೆ. ಹೀಗಾಗಿ ಟ್ಯಾಕ್ಸಿ ಓಡಿಸಲು ಚಾಲಕರಿಗೆ ಆತಂಕ ಎದುರಾಗಿದೆ. ಪ್ರಯಾಣಿಕರನ್ನ ಕರ್ಕೊಂಡು ಹೋಗಬೇಕಾ ಬೇಡವಾ ಅನ್ನೋ ಗೊಂದಲ ಶುರುವಾಗಿದೆ. ಟ್ಯಾಕ್ಸಿ ಚಾಲಕರಲ್ಲಿ ನೈಟ್ ಕರ್ಫ್ಯೂ ಗೊಂದಲ ಮೂಡಿಸಿದೆ. ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದಕ್ಕೆ ಓಲಾ ಊಬರ್ ಸಂಘದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವರ್ಷಾಂತ್ಯದಲ್ಲಿ ನಮಗೆ ರಾತ್ರಿ ಇಡೀ ಬಾಡಿಗೆ ಸಿಗುತ್ತೆ, ಇನ್ನೇನು ಕೆಲವು ದಿನಗಳು ಮಾತ್ರ. ಆದರೆ ಏಕಾಏಕಿಯಾಗಿ ನಿಷೇಧಾಜ್ಞೆ ಜಾರಿ ಮಾಡಿ ಬಡವರ ಹೊಟ್ಟೆ ಮೇಲೆ ಸರ್ಕಾರ ಹೊಡೆದಿದೆ. ಈ ನಡೆಗೆ ನಮ್ಮ ಧಿಕ್ಕಾರವಿದೆ ಅಂತ ಓಲಾ ಊಬರ್ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಮಗೆ ಬಿಸ್ನೆಸ್ ಆಗುವಂತದ್ದೇನೆ ಈ ನ್ಯೂ ಇಯರ್ ಮತ್ತೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಸಂಜೆ ಆದ ನಂತರ ರಾತ್ರಿ 8 ಗಂಟೆಯಿಂದ ನಮಗೆ 2 ಗಂಟೆವರೆಗೂ, ಮಧ್ಯರಾತ್ರಿ 2 ಗಂಟೆ 1 ಗಂಟೆವರೆಗೂ ಸ್ವಲ್ಪ ಬಿಸ್ನೆಸ್ ಇರುತ್ತೆ. ಇದನ್ನು ಸಹ ಹಾಳು ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಈ ರಾಜ್ಯ ಸರ್ಕಾರ ಹೊರಟಿದೆ. ಯಾವ ಒಂದು ಚಿಂತನೆ, ಯಾವ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋಗಿದ್ದಾರೆ ಇವರು? ನಮ್ಮ ಧಿಕ್ಕಾರವಿದೆ. ಅದನ್ನ ಸಂಪೂರ್ಣವಾಗಿ ನಾವು ವಿರೋಧಿಸ್ತೇವೆ. ರಾಜ್ಯದಲ್ಲಿ ಇಂದಿನಿಂದ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾತ್ರಿ 10 ಗಂಟೆ ನಂತರ ಮದ್ಯ ಮಾರಾಟ ಬಂದ್ ಆಗಲಿದೆ ಎಂದು ಅಬಕಾರಿ ಸಚಿವ ಎಚ್ ನಾಗೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಬ್, ಕ್ಲಬ್, ರೆಸ್ಟೋರೆಂಟ್ ಎಲ್ಲವೂ ಬಂದ್ ಆಗಲಿದೆ. ಮಾರ್ಗಸೂಚಿ ಪಾಲಿಸದಿದ್ರೆ ಲಿಕ್ಕರ್ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಅಂತ ಎಲ್ಲಾ ಬಾರ್ ಮಾಲೀಕರಿಗೆ ಇಮೇಲ್ ಮೂಲಕ ಮಾಹಿತಿ ನೀಡಲಾಗಿದೆ. 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ವೈನ್ ಸ್ಟೋರು, ಲಿಕ್ಕರ್ ಮಾರ್ಟು, ಬಾರ್ ಅಂಡ್ ರೆಸ್ಟೋರೆಂಟು, ಪಬ್ಬು, ಕ್ಲಬ್ಬು ಯಾವುದು ನಡಿಬಾರ್ದು, ಎಲ್ಲ ಕ್ಲೋಸ್ ಆಗಬೇಕು. ಹಾಗೇನಾದರೂ ಅವ್ರು ಓಪನ್ ಮಾಡಿದ್ದೇ ಆಗಿ ನಮ್ಮ ಗಮನಕ್ಕೆ ಬಂದರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಿರ್ದಾಕ್ಷಿಣ್ಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ರದ್ದು ಮಾಡಿ,
ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದೀವಿ. ಇನ್ನು ರಾತ್ರಿ 10ರಿಂದ ನೈಟ್ ಕರ್ಫ್ಯೂ ಸಮಯ ಬದಲು ಮಾಡಿ ಅಂತ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಿಂದ ಸಿಎಂಗೆ ಮನವಿ ಮಾಡಿದೆ. ರಾತ್ರಿ 11:30ರಿಂದ ನೈಟ್ ಕರ್ಫ್ಯೂ ಆರಂಭಿಸಿ 11:30ರವರೆಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡುವಂತೆ ಸಿಎಂ ಬಿಎಸ್ವೈ ಮನವಿ ಮಾಡಲಾಗಿದೆ. ಇದು ಲೈಸೆನ್ಸ್ ರಿನಿವಲ್ ಶುಲ್ಕ ಕಟ್ಟುವ ಸಮಯವಾಗಿದೆ. ಹಾಗಾಗಿ ಅನೇಕರು ಸಾಲ ಮಾಡ್ತಿರ್ತಾರೆ. ಹೊರ ರಾಜ್ಯಗಳಿಂದ ಕಾರ್ಮಿಕರನ್ನ ಕರೆತಂದು ವಹಿವಾಟು ನಡೆಸ್ತಾ ಇರ್ತಾರೆ. ಹಾಗಾಗಿ ಕನಿಷ್ಠ 11:30ರವರೆಗೆ ಸಮಯ ಸಿಕ್ಕರೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಉತ್ತಮವಾಗಬಹುದು. ಹಾಗಾಗಿ ನೈಟ್ ಕರ್ಫ್ಯೂ ಸಮಯ ವಿಸ್ತರಿಸುವಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಸಿಎಂ ಬಿಎಸ್ವೈಗೆ ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಟೈಮಿಂದ ನಮಗೆ ಫುಟ್ಫಾಲ್ ಅಷ್ಟರಲ್ಲೇ ಇದೆ. ಅಟ್ಲೀಸ್ಟ್ ಈವೆಂಟ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿ ಸ್ವಲ್ಪ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಬ್ಯಾಂಕಿಂದ ಲೋನ್ ತಗೊಂಡು EMI ಕಟ್ಕೊಂಡು ನಾವು ಇದು ಹೋಟೆಲ್ನ ನಡೆಸ್ತಾ ಇರೋದು. ಸೊ ಈ ನೈಟ್ ಕರ್ಫ್ಯೂ ಇಂದ ನಮಗೆ ತುಂಬಾ ತೊಂದರೆ ಆಗುತ್ತೆ. ನಾವು ಕರೋನಾ ನಮ್ಮನ್ನ ಸಾಯಿಸುತ್ತಾ ಇಲ್ವಾ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಗವರ್ಮೆಂಟ್ ಪಾಲಿಸೀಸ್ ಅಂತೂ ನಮ್ಮನ್ನ ಡೆಫಿನೆಟ್ ಆಗಿ ಸಾಯಿಸುತ್ತೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಆಚರಣೆ ಕುರಿತು ಬಿಬಿಎಂಪಿ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಚರ್ಚ್, ಮಸೀದಿ, ದೇವಸ್ಥಾನಗಳಿಗೆ ಹೆಚ್ಚಿನ ಜನ ಸೇರದಂತೆ ಆಯೋಜಕರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಹಬ್ಬದ ಸಂದರ್ಭದಲ್ಲಿ ಹಸ್ತಲಾಘವ, ಆಲಿಂಗನ ಮಾಡಬಾರದು. ಜನವರಿ 2ರವರೆಗೆ ಕ್ಲಬ್, ಪಬ್, ರೆಸ್ಟೋರೆಂಟ್ ತೆರೆಯಲಿದೆ. ಆದರೆ ಡಿಜೆಸ್, ಸ್ಪೆಷಲ್ ಡಾನ್ಸ್, ವಿಶೇಷ ಪಾರ್ಟಿ ನಿಷೇಧವಿರಲಿದೆ. ಸಂಭ್ರಮಾಚರಣೆಗೆ ಅಂತ ಜನ ರಸ್ತೆಯಲ್ಲಿ ಸೇರುವಂತಿಲ್ಲ. ಆದರೆ ಆ ರಸ್ತೆಯಲ್ಲಿ ದೈನಂದಿನ ಕಾರ್ಯಚಟುವಟಿಕೆಗೆ ಅವಕಾಶವಿರಲಿದೆ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಮಾರ್ಗಸೂಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ಮಹತ್ವದ ಸಭೆ ನಡೆಸಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಡಿಜಿಪಿ ಪ್ರವೀಣ್ ಸೂದ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಜೊತೆ ಸಭೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ನೈಟ್ ಕರ್ಫ್ಯೂಗೆ ಮಾರ್ಗಸೂಚಿ ಹೊರಡಿಸುವ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ನೈಟ್ ಕರ್ಫ್ಯೂನಲ್ಲಿ ಏನಿರಬೇಕು, ಏನಿರಬಾರದು ಅನ್ನೋದರ ಮಾರ್ಗಸೂಚಿ ಬಗ್ಗೆ ಚರ್ಚೆ ನಡೆಸಿ ಬಳಿಕ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಲಿದೆ. ಬಹಳ ಅವಶ್ಯಕತೆ ಇರೋದ್ರಿಂದ, ಅನಿವಾರ್ಯ ಇರೋದ್ರಿಂದ ಈ ನಿರ್ಣಯಗಳನ್ನು ಜನರ ಸುರಕ್ಷತೆ ದೃಷ್ಟಿಯಿಂದ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಅವರು ಕೂಡ ಸಹಕರಿಸಬೇಕು ಅಂತ ಮನವಿ ಮಾಡ್ತೀನಿ. ಕೊರೋನಾ ಒಂದಲ್ಲ ಎರಡಲ್ಲ 7 ರೂಪಗಳನ್ನು ಪಡ್ಕೊಂಡಿದೆ. 10 ತಿಂಗಳ ಅಂತರ 7 ರೀತಿಯ ಸ್ವರೂಪವನ್ನು ಪಡೆದಿದ್ದು, ರಾಜ್ಯದಲ್ಲೇ 7 ಸ್ವರೂಪ ಪಡೆದಿದೆಯಂತೆ ವೈರಸ್. ಭೌಗೋಳಿಕ ಪ್ರದೇಶಕ್ಕೆ ತಕ್ಕಂತೆ ಬದಲಾವಣೆಯಾಗುತ್ತಂತೆ. ನಂಜನಗೂಡಿನಲ್ಲಿ ಯುರೋಪ್ ತಳಿ ಕಾಣಿಸಿದ್ದು, ತಬ್ಲಿಗಿಗಳಲ್ಲಿ ಮಲೇಷ್ಯಾ ಕೊರೋನಾ ತಳಿ ಕಾಣಿಸಿಕೊಂಡಿದೆ. ಮತ್ತೆ ಕೆಲವರಲ್ಲಿ ಇಂಡೋನೇಷ್ಯಾ ತಳಿ ಕಾಣಿಸಿಕೊಂಡಿದೆ. ಭೌಗೋಳಿಕ ಪ್ರದೇಶಗಳಿಗೆ ತಕ್ಕಂತೆ ಸ್ವರೂಪ ಬದಲಾಯಿಸಲಿದ್ದು, ಒಟ್ಟು 7 ದೇಶಗಳ 7 ಸ್ವರೂಪಗಳು ಪತ್ತೆಯಾಗುತ್ತೆ ಅಂತ ನಿಮ್ಹಾನ್ಸ್ ವೈರಾಲಜಿ ಸಂಶೋಧನೆ ಮಾಹಿತಿ ಕೊಟ್ಟಿದೆ. ದೇಶದಲ್ಲಿ ಈಗ ಹೈ ಸ್ಪೀಡ್ ಕೊರೋನಾ ಟೆನ್ಷನ್ ಕಡಿಮೆ ಆಯಿತು ಅನ್ನುವಾಗಲೇ ಮತ್ತೆ ಕೊರೋನಾ ಆತಂಕ ಸೃಷ್ಟಿಸಿದೆ. ಆಗ ವುಹಾನ್, ಈಗ ಬ್ರಿಟನ್ ಸೋಂಕಿನ ಭೀತಿ ಎದುರಾಗಿದೆ. ಬ್ರಿಟನ್ನಿಂದ ಬಂದ ಒಟ್ಟು 22 ಮಂದಿಗೆ ಸೋಂಕು ಪತ್ತೆಯಾಗಿದೆ. ಇದು ಹೊಸ ತಳಿಯ ಸೋಂಕು ಅಂತ ಪರೀಕ್ಷೆಯಲ್ಲಿ ಗೊತ್ತಾಗಿದ್ದು, ICMR ಪ್ರಕಾರ ಬ್ರಿಟನ್ ಸೋಂಕು ಇನ್ನೂ ದೃಢಪಟ್ಟಿಲ್ಲ. ರಾಜ್ಯದಲ್ಲೂ ಬ್ರಿಟನ್ ಬೂಥದ್ದೇ ಟೆನ್ಷನ್ ಶುರುವಾಗಿದೆ. ಲಂಡನ್ನಿಂದ ಬಂದ ತಾಯಿ ಮಗಳಿಗೆ ಕೊರೋನಾ ಅಟ್ಯಾಕ್ ಮಾಡಿದ್ದು ಹೊಸ ಮಾದರಿಯೇ ಅಂತ ನಿಮಾನ್ಸ್ನಲ್ಲಿ ಪರೀಕ್ಷೆ ಮಾಡಲಾಗಿದೆ. 2 ವಾರಗಳಲ್ಲಿ ಬ್ರಿಟನ್ನಿಂದ 2127 ಮಂದಿ ಬಂದಿದ್ದಾರೆ. ಆದರೆ ಟೆಸ್ಟ್ ಮಾಡಿಸದವರು ಕೇವಲ 233 ಜನ ಮಾತ್ರ. ಉಳಿದವರ ಪತ್ತೆಗೆ ಸರ್ಕಾರದಿಂದ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಪ್ರಯಾಣಿಕರ ವಿಳಾಸ, ಮೊಬೈಲ್ ಸಂಖ್ಯೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಬ್ರಿಟನ್ ಭೂತದ ಆತಂಕ ಮನೆ ಮಾಡಿದೆ. ಪಶ್ಚಿಮ ವಲಯದಲ್ಲಿ 25 ಮಂದಿ ಬ್ರಿಟನ್ನಿಂದ ಬಂದಿದ್ದಾರೆ. ಇವರ ಸ್ಯಾಂಪಲ್ ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. RR ನಗರದಲ್ಲಿ 6 ಮಂದಿ ಲಂಡನ್ನಿಂದ ಆಗಮಿಸಿದ್ದು, ಈಗಾಗಲೇ 3 ಸ್ಯಾಂಪಲ್ ಕಲೆಕ್ಟ್ ಆಗಿದೆ. ಉಳಿದ 3 ಕೊರೋನಾ ಟೆಸ್ಟ್ ಮಾಡಿಸಲಾಗಿದೆ. ಲಂಡನ್ನಿಂದ ರಾಜ್ಯಕ್ಕೆ ವಾಪಸ್ಸಾದವರಿಗೆ ಕೊರೋನಾ ನೆಗೆಟಿವ್ ಬಂದಿದೆ. ತುಮಕೂರಿನ 5, ಬೆಳಗಾವಿಯ 1 ನೆಗೆಟಿವ್ ಬಂದಿದೆ. ಉಡುಪಿಗೆ ಲಂಡನ್ನಿಂದ ಬಂದಿದ್ದ 8 ಮಂದಿಗೆ ಕೊರೋನಾ ನೆಗೆಟಿವ್ ಬಂದಿದ್ದು, ತುಮಕೂರಿನ ಒಂದೇ ಕುಟುಂಬದ 4 ಸೇರಿದಂತೆ 5 ನೆಗೆಟಿವ್ ಬಂದಿದೆ. ಲಂಡನ್ನಿಂದ ಜಮಖಂಡಿಗೆ ಬಂದಿದ್ದ ಮಹಿಳೆಗೂ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಸದ್ಯಕ್ಕೆ ಜಿಲ್ಲಾಡಳಿತ ಎಲ್ಲರನ್ನ ಕ್ವಾರಂಟೈನ್ ಮಾಡಿದೆ. ಲಂಡನ್ ಹೈ ಸ್ಪೀಡ್ ಕೊರೋನಾ ಕಾಣಿಸಿಕೊಳ್ಳದೇ ಇರೋದ್ರಿಂದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಬ್ರಿಟನ್ ಕೊರೋನಾ ಭೀತಿ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲಾ ಫ್ಲೈಟ್ಗಳನ್ನು ಕಡ್ಡಾಯವಾಗಿ ಬಂದ್ ಮಾಡಬೇಕು, ಕಡ್ಡಾಯವಾಗಿ ಎಲ್ಲರಿಗೂ ಟೆಸ್ಟ್ ಮಾಡಬೇಕು, ಐಸೋಲೇಷನ್ನಲ್ಲಿ ಹೇಳಬೇಕು, ಎಲ್ಲೆಲ್ಲಿ ಜನಸಂಪರ್ಕ ಹೆಚ್ಚಿರುತ್ತೋ ಅಲ್ಲೆಲ್ಲ ಮಾಸ್ಕ್ ಹಾಕಿಕೊಳ್ಳಲು ಹೇಳಬೇಕು, ಸ್ಯಾನಿಟೈಸರ್ ಮಾಡಿಸಬೇಕು, ಜನರು ಕೂಡ ಕೋಆಪರೇಟ್ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಸರ್ಕಾರ ಎಲ್ಲ ಫ್ಲೈಟ್ಗಳನ್ನ ನಿಲ್ಲಿಸಬೇಕು, ಗೊತ್ತಾಯ್ತಾ?
ಅಲ್ಲಿ ಬಂದವರಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ಬೇಕು, ಐಸೋಲೇಷನ್ ಮಾಡಿಸ್ಬೇಕು, ನಂಬರ್ 1. ನಂಬರ್ 2, ಜನಗಳಿಗೆಲ್ಲ ಎಲ್ಲೆಲ್ಲಿ ಇದು ಜನಸಂಪರ್ಕ ಆಗ್ತದೆ ಅಲ್ಲೆಲ್ಲ ಸ್ಯಾನಿಟೈಸೇಷನ್ನು, ಮಾಸ್ಕ್ ಹಾಕೊಳ್ಳೋಕ್ಕೆ ಜನಗಳಿಗೆಲ್ಲ ಹೇಳ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಜನರು ಕೂಡ ಕೋಆಪರೇಟ್ ಮಾಡಬೇಕಾಗ್ತದೆ. ಡಿಸೆಂಬರ್ 25ಕ್ಕೆ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಬ್ರಿಟನ್ ವೈರಸ್ ಬಗ್ಗೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ನೈಟ್ ಕರ್ಫ್ಯೂ, ಲಾಕ್ಡೌನ್ ಅಗತ್ಯ ಇದೆಯಾ, ಯಾವ ರಾಜ್ಯಗಳಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ವಿದೇಶದಿಂದ ಬಂದವರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆಯಾ, ಕರ್ನಾಟಕದ ಮಾಹಿತಿ ನೀಡಲು ರಾಜ್ಯ ಸರ್ಕಾರ ಸಜ್ಜಾಗಿದ್ದು ತಜ್ಞರ ವರದಿ ಆಧರಿಸಿ ಕೇಂದ್ರಕ್ಕೆ ಮಾಹಿತಿ ನೀಡಲಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಮೈಸೂರು ಜಿಲ್ಲೆಗೆ 7 ಮಂದಿ ಬ್ರಿಟನ್ನಿಂದ ಆಗಮಿಸಿದ್ದಾರೆ ಅಂತ ಮೈಸೂರು ಡಿಎಚ್ಒ ಡಾಕ್ಟರ್ ಅಮರ್ನಾಥ್ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯಿಂದ 7 ಮಂದಿ ಬ್ರಿಟನ್ನಿಂದ ಆಗಮಿಸಿದ್ದಾರೆ. ಎಲ್ಲರನ್ನ ಟೌನ್ ಹಾಲ್ ಬಳಿಯ ಟೆಸ್ಟಿಂಗ್ ಸೆಂಟರ್ನಲ್ಲಿ ಪರೀಕ್ಷೆಗೆ ಒಳಪಡಿಸುತ್ತೇವೆ. ಅವರ ಗಂಟಲು ದ್ರವದ ಸ್ಯಾಂಪಲ್ ಅನ್ನ ಬೆಂಗಳೂರು ಹಾಗೂ ಪುಣೆಗೆ ಕಳುಹಿಸಲಾಗುವುದು. ಪರೀಕ್ಷಾ ವರದಿ ಬಂದ ನಂತರ ಮುಂದಿನ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಡಿಎಚ್ಒ ಹೇಳಿದರು. ಟೌನ್ ಹಾಲ್ ಹತ್ರ ಇರೋ ಟೆಸ್ಟಿಂಗ್ ಸೆಂಟ್ರಿಗೆ ಅವರೆಲ್ಲರೂ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಆ ಟೆಸ್ಟಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ರಿಪೋರ್ಟ್ ಬಂದ ಮೇಲೆ ಪಾಸಿಟಿವ್ ಇರೋ ಅಂಥ ಪೇಷಂಟ್ಸ್ನ ಐಸೋಲೇಟ್ ಮಾಡಬೇಕು ಮತ್ತು ಕ್ವಾರಂಟೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ರಾಜ್ಯದಲ್ಲಿ ಬ್ರಿಟನ್ ಭೂತ ಭೀತಿಯದ್ದೇ ಆತಂಕ. ಹೀಗಾಗಿ ಮಾರ್ಕೆಟ್ಗಳಿಗೆ ರಾಜ್ಯ ಸರ್ಕಾರ ಕೆಲ ನಿರ್ಬಂಧಗಳನ್ನು ವಿಧಿಸಿದೆ. ಆದರೆ ಗ್ರಾಹಕರು ಸಾಲಿನಲ್ಲಿ ಬರದೆ ಎಲ್ಲೆಡೆ ಗುಂಪಾಗಿ ಜನ ಓಡಾಡ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಿದೆ. ಮಳಿಗೆಗಳನ್ನು ಆಗಾಗ ಸ್ಯಾನಿಟೈಸ್ ಮಾಡಬೇಕು. ಎಲ್ಲೂ ಆ ಬಗ್ಗೆ ಗಮನವಿಲ್ಲ. ನಿಯಮ ರೂಪಿಸಿ ಸರ್ಕಾರ ಆದೇಶ ಹೊರಡಿಸಿದ ಮೊದಲ ದಿನವೇ ನಿಯಮಗಳನ್ನು ಜನ ಗಾಳಿಗೆ ತೂರಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿಯೂ ಸೋಂಕಿತರ ಸಂಖ್ಯೆ ಕ್ರಮೇಣ ಏರಿಕೆಯಾಗಿದೆ. ಆದರೂ ಜನರು ಮಾತ್ರ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿ ಅಡ್ಡಾಡ್ತಿದ್ದು ಕಡಣಿ ತರಕಾರಿ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರವೂ ಮಾಯವಾಗಿದೆ. ಸಾವು ಬಂದಾಗ ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಂತ ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದಾರೆ. ಮಾರ್ಗಸೂಚಿ ಅನುಷ್ಠಾನದಲ್ಲಿ ಜಿಲ್ಲಾಡಳಿತವು ನಿರ್ಲಕ್ಷ್ಯ ವಹಿಸಿದೆ. ಇತ್ತ ಹುಬ್ಬಳ್ಳಿಯ ಮಾರುಕಟ್ಟೆಗಳಲ್ಲಿ ಸಾಮಾಜಿಕ ಅಂತರ ಮರೆತು ಜನಜಂಗುಳಿ ಸೇರಿದ್ದಾರೆ. ಮಾಸ್ಕ್ ಧರಿಸದೆ ಗುಂಪು ಗುಂಪಾಗಿ ಜನ ಓಡಾಡುತ್ತಿದ್ದಾರೆ. ಭಯವಿಲ್ಲದೆ ಮಾರುಕಟ್ಟೆಗಳಲ್ಲಿ ಬಿಂದಾಸಾಗಿ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಓಡಾಡಿಕೊಂಡಿದ್ದಾರೆ. ಶಾಲಾ ಆರಂಭದ ಬಗ್ಗೆ ಇನ್ನೂ ಗೊಂದಲವಿದೆ. ಶಾಲಾ ಆರಂಭದ ಬಗ್ಗೆ ಡಿಸೆಂಬರ್ 28ಕ್ಕೆ ಮತ್ತೆ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಬ್ರಿಟನ್ ಕೊರೋನಾ ಪತ್ತೆಯಾದರೆ ಶಾಲೆ ಕ್ಲೋಸ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಸೋಂಕು ಪತ್ತೆಯಾದರೆ ಜನವರಿ 1ರಿಂದ ಶಾಲೆ ಆರಂಭವಿಲ್ಲ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಸ್ಥಿತಿಯಲ್ಲಿ ಶಾಲೆ ಆರಂಭ ನಿರ್ಧಾರ ಯಥಾಸ್ಥಿತಿ ಇರಲಿದೆ. ಮುಂದಿನ ಬೆಳವಣಿಗೆಗಳನ್ನ ನೋಡಿಕೊಂಡು ತೀರ್ಮಾನ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದಾರೆ. ಏನೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ ಶಾಲೆಗಳ ವಿಚಾರದಲ್ಲಿ ಪ್ರತಿ ನಿಮಿಷ ಕೂಡ ಗೊಂದಲ ಆಗ್ತಿದೆ. ಶಿಕ್ಷಣ ಸಚಿವರು ಸಿಎಂ ಜೊತೆ ಮಾತನಾಡ್ತೀನಿ, ಪೋಷಕರ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾರೆ. ಬರೀ ಶಾಲೆಯನ್ನ ತೆಗಿಬೇಕೋ ಮುಚ್ಚಬೇಕೋ ಅನ್ನೋದೇ ಗೊಂದಲ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಶಾಲಾ ಕಾಲೇಜುಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿ ನಿಮಗೆ ತಿಳಿಸಿದ್ದೇವೆ. 1ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂತ. ಇನ್ನು 2-3 ದಿವಸದಲ್ಲಿ ಇನ್ನೇನಾದರೂ ಬೆಳವಣಿಗೆ ಇದ್ದರೆ ನೋಡಿ, ವಿ ವಿಲ್ ಕಮ್ ಬ್ಯಾಕ್ ಟು ಯು. ಈಗಿರೋ ಪ್ರಕಾರ ಮಕ್ಕಳನ್ನು ರಕ್ಷಣೆ ಮಾಡಬೇಕು, ಶಾಲೆಗಳು ಪ್ರಾರಂಭ ಆಗಬೇಕು, ಇನ್ಸ್ಟಿಟ್ಯೂಷನ್ನು ನಡಿಬೇಕು, ಟೀಚರ್ಸ್ಗೂ ಸಂಬಳ ಕೊಡಬೇಕು. ಇವೆಲ್ಲ ಬೇಕಾದಷ್ಟು ಸಮಸ್ಯೆ ಇದೆ. ಶಾಲೆನ ತೆಗಿಬೇಕು, ಮುಚ್ಚಬೇಕು, ಇವೆಲ್ಲ ದೊಡ್ಡ ಗೊಂದಲ ಆಗ್ತಾ ಇದೆ. ಕ್ಲಾರಿಟಿ ಇರಬೇಕು. ಗೌರ್ಮೆಂಟಲ್ಲಿ ಕ್ಲಾರಿಟಿ ಇಲ್ಲ. ಅದು ಒಂದು ದೊಡ್ಡ ಎಲ್ಲ ಪೇರೆಂಟ್ಸ್ಗೂ ಕೂಡ, ನಾನೊಬ್ಬ ಪೇರೆಂಟ್ ಆಗಿ ನನಗೂ ಕೂಡ ಒಂದು ಗಾಬರಿ ಆಗ್ತಾ ಇದೆ. ತಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ರೆ ಸತ್ಯಾಗ್ರಹದ ಖಡಕ್ ವಾರ್ನಿಂಗ್ ಕೊಟ್ಟಿದೆ ರುಪ್ಸಾ ಗ್ರಾಮಾಂತರ ಖಾಸಗಿ ಶಾಲೆಗಳ ಒಕ್ಕೂಟ. ನ್ಯೂಸ್ 18 ಕನ್ನಡಕ್ಕೆ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮಾತನಾಡಿ, ಬುಧವಾರ ರುಪ್ಸಾ ಜೊತೆ ಮಾತುಕತೆಗೆ ಸಿದ್ಧ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಾಗೆ ನಿನ್ನೆಯಿಂದ ಸಚಿವರು ನಮಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಿಲ್ಲ. ರುಪ್ಸಾ ಮುಂದಿಟ್ಟು 15 ಬೇಡಿಕೆಗಳನ್ನು ಈಡೇರಿಸಲು ಸಚಿವ ಸುರೇಶ್ ಕುಮಾರ್ ಚರ್ಚೆ ನಡೀಬೇಕಾಗಿದೆ. ಆದರೆ ಮಾತುಕತೆಗೆ ಸಚಿವರು ನಿರುತ್ಸಾಹ ತೋರ್ತಿದ್ದಾರೆ. ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ರಾಜ್ಯ ಸಮಿತಿ ಜೊತೆ ಚರ್ಚಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಲಿದ್ದೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರು ಮೊನ್ನೆ ಸೋಮವಾರ ದಿವಸ ಕಟೇಸಿ ಮೀಟಿಂಗ್ ಅಂತ ಕಾಲ್ ಮಾಡಿದ್ರು ವಿಧಾನಸೌಧದಲ್ಲಿ. ಇಲಾಖೆಯಲ್ಲಿ ಚರ್ಚೆ ಮಾಡೋಣ, ನಿಮ್ಮ ಮೀಟಿಂಗನ್ನು ಬುಧವಾರ ದಿವಸ ಕರಿತೀವಿ ಅಂತೇಳಿ ಹೇಳಿದ್ರು. ಆದರೆ ದುರದೃಷ್ಟವತ್ತು ನಿನ್ನೆ ಸಂಜೆವರೆಗೂ ಕೂಡ ನಾವು ಕಾದರೂ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸೊ ಹಾಗಾಗಿ ಇವತ್ತು ಕೂಡ ನೋಡ್ತಾ ಇದ್ದೀವಿ. ಅವ್ರ ಪ್ರತಿಕ್ರಿಯೆ ಬರದೇ ಇದ್ದರೆ ನಾವು ರಾಜ್ಯದ ಮೀಟಿಂಗ್, ರಾಜ್ಯಪಾಡಿದ ಮೀಟಿಂಗ್ ಕರೆದ್ಬಿಟ್ಟು
ನಾವೇನು ನಿರ್ಧಾರ ಮಾಡಿದ್ವು ಮತ್ತು ಆ ನಿರ್ಧಾರಕ್ಕೆ ಮರಳುವಂತಹ ಆಲೋಚನೆ ನಿನ್ನೆ ರಾತ್ರಿಯಿಂದ ನಮ್ಮಲ್ಲಿ ಚರ್ಚೆ ನಡೆದಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸ್ಮಾಲ್ ಬ್ರೇಕ್. ಕೇಂದ್ರ ಸರ್ಕಾರ ಕೂಡಲೇ ನೂತನ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ದೆಹಲಿಯಲ್ಲಿ ನಡೀತಾ ಇರೋ ರೈತ ಚಳುವಳಿ 27ನೇ ದಿನಕ್ಕೆ ಕಾಲಿಟ್ಟಿದೆ. ಕಾಂಗ್ರೆಸ್ ಕೃಷಿ ಕಾಯ್ದೆ ವಿರುದ್ಧ ರೈತರಿಂದ 2 ಕೋಟಿ ಸಹಿ ಸಂಗ್ರಹಿಸಿದೆ. ಅಲ್ಲದೆ ನೂತನ ಕೃಷಿ ಕಾನೂನನ್ನ ರದ್ದು ಮಾಡುವಂತೆ ರಾಷ್ಟ್ರಪತಿಗೆ ನಾಳೆ ಮನವಿ ಸಲ್ಲಿಸಲಿದೆ ಎನ್ನಲಾಗ್ತಿದೆ. ನಾಳೆ ಬೆಳಗ್ಗೆ 10:45ಕ್ಕೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಲಿರುವ ರಾಹುಲ್ ಗಾಂಧಿ ನೇತೃತ್ವದ ನಿಯೋಗ 2 ಕೋಟಿ ರೈತರು ಸಹಿ ಹಾಕಿರುವ ದಾಖಲೆಗಳನ್ನು ರಾಷ್ಟ್ರಪತಿಗೆ ನೀಡಲಿದೆ. ಅಲ್ಲದೆ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತರಲು ಮುಂದಾಗಿರುವ 3 ಕೃಷಿ ಮಸೂದೆಗಳನ್ನು ಹಿಂಪಡೆಯುವಂತೆ ಸೂಚಿಸಿ ಅಂತ ಮನವಿ ಮಾಡಲಿದೆ ಎನ್ನಲಾಗಿದೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದ ಡಿಡಿಸಿ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ನ್ಯಾಷನಲ್ ಕಾನ್ಫರೆನ್ಸ್ ನೇತೃತ್ವದ ಗುಪ್ಕರ್ ಮೈತ್ರಿಕೂಟ ಸ್ಪಷ್ಟ ಮೇಲುಗೈ ಸಾಧಿಸಿದೆ. ಒಟ್ಟು 280 ಡಿಸಿಸಿ ಸ್ಥಾನಗಳ ಪೈಕಿ ಗುಪ್ಕರ್ ಮೈತ್ರಿಕೂಟದ ಪಕ್ಷಗಳು 112 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿವೆ. 280 ಸ್ಥಾನಗಳ ಪೈಕಿ ಬಿಜೆಪಿಯೊಂದೇ 74 ಸ್ಥಾನಗಳನ್ನು ಜಯಿಸಿದೆ. ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ 67 ಸ್ಥಾನಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಗುಪ್ಕರ್ ಮೈತ್ರಿಕೂಟವಾದ ಭಾಗವಾಗಿರುವ ಪಿಡಿಪಿ 27 ಸ್ಥಾನಗಳನ್ನು ಗೆದ್ದಿದೆ. ಅಬಕಾರಿ ಸಚಿವ ಎಚ್ ನಾಗೇಶ್ಗೆ ಸಂಕಷ್ಟ ಎದುರಾಗಿದೆ. ಅಧಿಕಾರಿ ವರ್ಗಾವಣೆಗೆ 1 ಕೋಟಿ ಲಂಚ ಕೇಳಿದ ಆರೋಪ ಕೇಳಿಬಂದಿದೆ. ಲಂಚ ಸಂಬಂಧ ಅಧಿಕಾರಿ ಪುತ್ರಿಯಿಂದ ಪಿಎಂಒಗೆ ದೂರು ಕೊಡಲಾಗಿದೆ. ಆರೋಪದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಮಾಹಿತಿ ಕೇಳಿದೆ. ಪಕ್ಷದಿಂದ ಆಂತರಿಕ ತನಿಖೆಗೆ ಹೈಕಮಾಂಡ್ ಆದೇಶಿಸಿದ್ದು, ಸಚಿವರ ಮೇಲಿನ ಆರೋಪ ಸಾಬೀತಾದರೆ ಕುರ್ಚಿಗೆ ಕುತ್ತು ಉಂಟಾಗಲಿದೆ. ಆದರೆ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಎಸ್ಸಿ ಎಂದು ಷಡ್ಯಂತ್ರ ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಲು ಸಿದ್ಧವೆಂದು ಆರೋಪ ನಿರಾಕರಿಸಿದ್ದಾರೆ ಸಚಿವ ಎಚ್ ನಾಗೇಶ್. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಿಡ್ನಾಪ್ಗೆ ಸಂಬಂಧ ಕೃತ್ಯವೆಸಗಿದ ಎಲ್ಲಾ 6 ಕಿಡ್ನಾಪರ್ಸ್ಗಳು ಅರೆಸ್ಟ್ ಆಗಿದ್ದಾರೆ. ಕೋಲಾರ ಎಸ್ಪಿ ಕಚೇರಿಗೆ ಐಜಿ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ನೀಡಿ ಕಿಡ್ನಾಪರ್ಸ್ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಕಿಡ್ನಾಪ್ಗೆ ಒಟ್ಟು 4 ವಾಹನಗಳನ್ನು ಬಳಕೆ ಮಾಡಲಾಗಿದೆ. ಮಾರುತಿ ಸ್ವಿಫ್ಟ್, ರಿಡ್ಸ್, ಇನೋವಾ ಹಾಗೂ ಯಮಹಾ ಡ್ಯೂಕ್ ಬೈಕ್ಗಳನ್ನು ಬಳಸಿಕೊಳ್ಳಲಾಗಿದೆ. ಸ್ವಿಫ್ಟ್ ಕಾರಿನಲ್ಲಿ ವರ್ತೂರು ಪ್ರಕಾಶ್ರನ್ನ ಕಿಡ್ನಾಪರ್ಸ್ ಕೂರಿಸಿಕೊಂಡು ಹೋಗಿದ್ರು. ವರ್ತೂರು ಚಲನವಲನ ಹಾಗೂ ಕಾಫಿ ಡೇ ಬಳಿ ಹಣ ಪಡೆಯಲು ಡ್ಯೂಕ್ ಗಾಡಿ ಬಳಕೆ ಮಾಡಲಾಗಿದೆ. 4 ಲಾಂಗ್, 1 ಮಚ್ಚು, 3 ಚಾಕು, 1 ಕಬ್ಬಿಣದ ರಾಡ್, 5 ಮೊಬೈಲ್ ಫೋನ್ ಸೇರಿದಂತೆ 20,50,000 ಹಣ ಸೀಸ್ ಮಾಡಲಾಗಿದೆ. ಹಣಕ್ಕಾಗಿಯೇ ವರ್ತೂರು ಪ್ರಕಾಶ್ ಕಿಡ್ನಾಪ್ ನಡೆದಿದೆ ಅಂತ ಕೋಲಾರ ಎಸ್ಪಿ ಕಚೇರಿಯಲ್ಲಿ ಐಜಿ ಸೀಮಂತ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಮದ್ಯಪಾನ ಮಾಡಿರೋ ವಿಡಿಯೋ ಸಖತ್ ವೈರಲ್ ಆಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನಡೆದಿದೆ ಎನ್ನಲಾದ ವಿಡಿಯೋ ಸದ್ಯಕ್ಕೆ ವೈರಲ್ ಆಗಿದೆ. ರಾತ್ರಿ 9:30 ಬಳಿಕ ಪೊಲೀಸ್ ತುರ್ತು ಸೇವೆ 112 ವಾಹನದಲ್ಲಿ ಒಬ್ಬ ಎಎಸ್ಐ, ಒಬ್ಬ ಪೇದೆ ಮದ್ಯ ಸೇವನೆ ಮಾಡಿದ್ದಾರೆ ಎನ್ನಲಾಗಿದೆ. ಮದ್ಯ ಸೇವನೆ ಮಾಡೋ ವೇಳೆಯಲ್ಲೇ ಕರ್ನಾಟಕ ರಾಷ್ಟ್ರ ಸಮಿತಿಯ ಕಾರ್ಯಕರ್ತರು ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಾರೆ. ಕಾರ್ಯಕರ್ತರು ಕೇಳೋ ಪ್ರಶ್ನೆಗೆ ಎಎಸ್ಐ ಹಾಗೂ ಪೇದೆ ತಬ್ಬಿಬ್ಬಾಗಿ ಓಡಿದ್ದಾರೆ. ಪೊಲೀಸ್ ಸಮವಸ್ತ್ರದಲ್ಲೇ ಓಡೋ ದೃಶ್ಯ ವೈರಲ್ ಆಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಸ್ಪಿ ಡಾಕ್ಟರ್ ಕೆ ವಂಶೀಕೃಷ್ಣ ಸ್ಪಷ್ಟನೆ ನೀಡಿದ್ದು, ಎಎಸ್ಐನ ಪರೀಕ್ಷೆಗೆ ಒಳಪಡಿಸಿ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ಓಡಾಡ್ಬಾರ್ದು ಪೊಲೀಸರು. ಕ್ಯಾಮ್ರಾ ಆನ್ ಮಾಡೋರ್ಗೆ ಅಲ್ಲ, ಜೂ ಮಾಡೋ, ಇಲ್ಲಿ ಜೂ ಮಾಡೋ, ಜೂ ಮಾಡೋ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳ. ಇಲ್ಲೇ ಹೋಗ್ತಾ ಇದಾರೆ. ಏನ್ರಿ ನಿಂತ್ಕೊಳ್ರಿ, ಇಲ್ಲಿ ನಿಂತ್ಕೊಳ್ಳಿ, ಪೊಲೀಸರು ನಿಂತ್ಕೊಳ್ಳಿ. ಏನ್ ನೀವು ಬಂದ್ರಪ್ಪ, ಎಲ್ಲ ಬನ್ನಿ. ಬೆಂಗಳೂರಿನ ಬಾಗಲಕೋಟೆ ಪೊಲೀಸರು 3 ಕುಖ್ಯಾತ ಕಳ್ಳರನ್ನ ಬಂಧಿಸಿದ್ದಾರೆ. ಶಾಪಿಂಗ್ ಮಾಲ್ಟ್ಗಳನ್ನ ಗುರಿಯಾಗಿಸಿಕೊಂಡು ರಾತ್ರಿ ಹೊತ್ತಲ್ಲಿ 3 ಖದೀಮರು ಕಳ್ಳತನ ಮಾಡ್ತಾ ಇದ್ರು. 26 ವರ್ಷದ ಮಂಜೂರ್, 24 ವರ್ಷದ ಇಮ್ರಾನ್, 25 ವರ್ಷದ ಜಿಲ್ಲಾನ್ ಬಂಧಿತ ಆರೋಪಿಗಳು. ಬಂಧಿತರಿಂದ ಡಿಯೋ ಬೈಕ್, ಮೊಬೈಲ್, 50,000 ನಗದು ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ 4 ಠಾಣಾ ವ್ಯಾಪ್ತಿಗಳಲ್ಲಿ ಶಾಪಿಂಗ್ ಮಾಲ್ ಬೀಗ ಹೊಡೆದು ಕಳ್ಳತನ ಮಾಡಿದ್ರು. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸದ್ಯ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತದಾನ ಪ್ರಕ್ರಿಯೆ ಮುಗಿಸಿ ಮತಪೆಟ್ಟಿಗೆಗಳೊಂದಿಗೆ ಸಿಬ್ಬಂದಿ ತೆರಳುತ್ತಿದ್ದ ಬಸ್ಸಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 20 ಜನ ಗಾಯಗೊಂಡ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗೆದ್ಲದ್ಲಮರಿ ಬಳಿ ನಡೆದಿದೆ.
ಈ ಅಪಘಾತದಲ್ಲಿ ಓರ್ವ ಗಂಭೀರವಾಗಿದ್ದು 10 ಜನರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆ ಶಿಫಾರಸು ಮಾಡಲಾಗಿದೆ. 10 ಜನ ಸಿಬ್ಬಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಲಾಗಿದೆ. ಈ ಬಸ್ಸಿನಲ್ಲಿದ್ದ ಮತಪೆಟ್ಟಿಗೆಗಳನ್ನು ಸೀಲ್ ಮಾಡಿ ಪೊಲೀಸ್ ಭದ್ರತೆಯಲ್ಲಿ ಸುರಕ್ಷಿತವಾಗಿ ರವಾನಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿದೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿಯನ್ನು ಸಾಗಿಸುವಾಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗದಗ ಜಿಲ್ಲೆಯ ರೋಣ ಪಟ್ಟಣದಿಂದ ನವಲಗುಂದ 28ಕ್ಕೆ ಸಾಗಿಸುವಾಗ ಆಹಾರ ಇಲಾಖೆ ಅಧಿಕಾರಿಗಳು ರೋಣ ಪೊಲೀಸರು ದಾಳಿ ಮಾಡಿದ್ದಾರೆ. 21 ಲಕ್ಷ ಮೌಲ್ಯದ ಲಾರಿ ಹಾಗೂ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. 80 ಕೆಜಿಯ 452 ಚೀಲಗಳು, ಒಟ್ಟು 226 ಕ್ವಿಂಟಾಲ್ ಅಕ್ಕಿ, ಲಾರಿ ಹಾಗೂ ಹುಬ್ಬಳ್ಳಿ ಮೂಲದ ಅಬ್ದುಲ್ ಗಫಾರ್ ತಿಮ್ಮನಗಟ್ಟಿ ಅನ್ನೋ ಚಾಲಕನ ವಶಕ್ಕೆ ಪಡೆಯಲಾಗಿದೆ. ರಾಯಚೂರು ನಗರದ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿನ ತುಳಸಿ ಕಾಟನ್ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹತ್ತಿ ಫ್ಯಾಕ್ಟರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಆನಂದ್ ಅನ್ನೋರಿಗೆ ಸೇರಿದ ತುಳಸಿ ಕಾಟನ್ ಫ್ಯಾಕ್ಟರಿ ಇದಾಗಿದ್ದು 85 ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಸುಟ್ಟು ಭಸ್ಮವಾಗಿದೆ. ಅತ್ತ ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಗ್ರಾಮದಲ್ಲಿ ಟೆಂಟ್ ಹೌಸ್ ಧಗಧಗಿಸಿದೆ. 100 ಕುರ್ಚಿ, ಡಿಜೆ ಸಿಸ್ಟಮ್ಸ್, 30 ಶಾಮಿಯಾನ, ಮ್ಯಾಟ್ ಸೇರಿದಂತೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ವಸ್ತು ಭಸ್ಮವಾಗಿವೆ. ಮಧ್ಯರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಅಯ್ಯಪ್ಪನ ಭಕ್ತರಿಗೆ ಕೇರಳ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಶಬರಿಮಲೆ ಪ್ರವೇಶಕ್ಕೆ ದಿನಕ್ಕೆ 5,000 ಮಂದಿ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಕೊರೋನಾ ಹಿನ್ನೆಲೆ ಇಂತಿಷ್ಟೇ ಭಕ್ತರಿಗೆ ಮಾತ್ರ ಪ್ರವೇಶಕ್ಕೆ ಅನುಮತಿ ಕೊಡಲಾಗಿತ್ತು. ಕೇರಳ ಹೈಕೋರ್ಟ್ ಆದೇಶದಂತೆ ಈಗ 2,000ದಿಂದ 5,000 ಭಕ್ತರಿಗೆ ಅಯ್ಯಪ್ಪನ ಸನ್ನಿಧಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದೇಗುಲಕ್ಕೆ ಬರೋ ಭಕ್ತರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯವಾಗಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.